ಇಲ್ಲ. ಅಂದ್ರೆ ಇಷ್ಟೊತ್ತು ಹೇಳಿದಕ್ಕೆ ಮಾವ ಒಪ್ಕೊಳ್ಳಲ್ಲ ಅಂತೀರಾ? ಒಪ್ಕೊಳ್ಳೋದೇ ಇಲ್ಲ. ಅಷ್ಟಕ್ಕೂ ನೀವು ಹೇಳಿದಕ್ಕೆ ನನಗೆ ಕನ್ವಿನ್ಸ್ ಆಗೋದಕ್ಕಾಗ್ತಿಲ್ಲ. ಇನ್ ನಿಮ್ಮ ಮಾವ ಹೇಗೋ ಕನ್ವಿನ್ಸ್ ಆಗ್ತಾರೆ? ಹೇಗೆ ಕನ್ವಿನ್ಸ್ ಆಗ್ತಾರೆ? ಅರೆ, ಒಂದು ಫೀಲ್ ಅಲ್ಲಿ, ಒಂದು ಎಮೋಷನ್ ಅಲ್ಲಿ, ಒಂದು ಟೆನ್ಷನ್ ಅಲ್ಲಿ, ಒಂದು ಅದಿಲ್ಲಿ ಒಂದು ಇದೆಲ್ಲಿ ಕೇಳೋ. ಒಂದೊಂದು ಡೈಲಾಗ್ ಹೇಳ್ತಿದ್ರೆ ಕಣ್ಣೀರು ಸರಸರ ಅಂತ ಬರ್ತಿರ್ಬೇಕು ಕಣೋ. ಹೇಯ್ ಹೇಯ್, ನಾನು ಇಲ್ಲಿ ಮಾತಾಡ್ತಿದ್ರೆ ಆ ಕಡೆ ನೋಡ್ತಿದ್ಯಲ್ಲ, ಯಾಕೋ? ಹಾ, ಇದು ಇದು ಬೇಕು ಕಣೋ ಎಕ್ಸ್ಪ್ರೆಷನ್. ಇಷ್ಟು ಮಾತ್ರ ಭಯ ಇರಬೇಕು. ಭಾವನವ್ರ ಮುಂದೆ ಬಾಯ್ ಬಿಡೋದಕ್ಕೆ ಇಷ್ಟು ಮಾತ್ರ ಭಯ ಇರಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು ಕಣೋ. ಗುಡ್, ಥ್ಯಾಂಕ್ ಯು. ಆದ್ರೆ ನಿಮ್ಗೇನು ಭಯ ಬೇಡ. ಯಾಕಂದ್ರೆ ಈ ವೆಂಕಟರಾವ್ ಐಡಿಯಾಸ್ ಸಾಕ್ಷಾತ್ ವೆಂಕಟರಮಣ ಸ್ವಾಮಿನ ಕಾಪಾಡುತ್ತೆ. ಓಕೆ ಓಕೆ, ಇವಾಗ ನಿಮ್ ಕೆಲವು ಟಿಪ್ಸ್ ಕೊಡ್ತೀನಿ, ಅದನ್ನ ಹಾಗೇನೆ ಫಾಲೋ ಮಾಡ್ಬಿಡಿ. ಈಗ ಅದೆಲ್ಲ ಯಾಕೆ ಬಿಡಿ ಮಾವಯ್ಯ. ನೋಡಿದ್ಯಾ, ನೀನ್ ಕ್ಯಾರೆಕ್ಟರ್ ಇಂದ ಹೊರಗಡೆ ಬಂದ್ಬಿಟ್ಟೆ. ಇವಾಗ ನನ್ನ ಕ್ಯಾರೆಕ್ಟರ್ ಏನು? ಯಾರು ನಾನು? ನಿಮ್ ವೆಂಕಟರಾವ್ ಮಾವಯ್ಯ ಅಲ್ಲ, ದಿ ಗ್ರೇಟ್ ನಿಮ್ ದೊಡ್ಡಪ್ಪ ನಾನು. ಸಾರಿ ದೊಡ್ಡಪ್ಪ. ಸಾರಿ ಮಾವ, ನನ್ನ ಕೆಲಸ ಇದೆ. ಓಡಾಡ್ತಿದ್ರಲ್ಲ, ಯಾಕೋ ನಿಲ್ರಯ್ಯ. ನಾನ್ ಇಲ್ಲಿದ್ರೆ ಅಲ್ಲೆಲ್ಲ ಸಾರಿ ಹೇಳಿ ಹೋಗ್ತಿದಾರಲ್ಲ. ಹಬ್ಬಾ, ಇವ್ರು ಈ ತರ ಇದ್ರೆ ನಟ್ನಲ್ಲಿ ಮೇಲ್ ಬರೋದ್ ಕಷ್ಟ. ಭಾವನವ್ರೆ, ಅದು ಅದು ಪ್ರೀತಿ, ಕಾದಲ್, ಇಷ್ಕ್. ಆಮೇಲೆ ಸಿಗ್ತೀನಿ, ಆಮೇಲೆ ಹೇಳ್ತೀನಿ ಭಾವನವ್ರೆ. ನೀವಾ ಅನ್ಬಾರ್ದು ಮಾತುಗಳನ್ನ ಅಂದು ಈಗ ಯಾವ ಮುಖ ಹೊತ್ಕೊಂಡ್ ಬಂದಿದ್ದೀರಾ? ಹಾಗೆಲ್ಲ ಮಾತಾಡ್ಬೇಡಮ್ಮ. ಅವತ್ತೇನೋ ಬುದ್ಧಿ ಇಲ್ದೆ ಹಾಗೆ ಮಾತಾಡ್ಬಿಟ್ಟೆ. ಇವಾಗ ಪೂರ್ತಿ ಪ್ರಜ್ಞೆ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ಸೀನು ನಮ್ಮನೆ ಅಳಿಯ ಆಗ್ಬೇಕು. ಈ ಒಡವೆನ ತಗೋ ತಂಗಿಯಮ್ಮ. ತಗೊಳ್ಳಿ ಅತ್ಗೆ. ತಪ್ಪಾಗೋಯ್ತು ಅಂತ ಅವರೇ ಒಪ್ಕೋತಿದಾರಲ್ವಾ, ನೀವು ಒಳ್ಳೆ ಮನ್ಸಿಂದ ಒಪ್ಕೊಂಡ್ರೆ ಇಂಥದ್ದನ್ನ ಇನ್ನಷ್ಟು ತಗೊಳ್ಬಹುದು. ಏನ್ ಪಾರ್ವತಿ ನೀನ್ ಹೇಳ್ತಿರೋದು? ಅವ್ರು ಮಾಡಿದ ಅವಮಾನ ಮರ್ತು ಹೋಗ್ಬಿಟ್ಯಾ? ನನಗ್ ಬಂಗಾರ ಅಂದ್ರೆ ಇಷ್ಟ ಇರಬಹುದು, ಇಲ್ಲ ಅನ್ನಲ್ಲ. ಆದ್ರೆ ಅದಕ್ಕೆ ಅಂತ ನಾನು ನನ್ನ ಸ್ವಾಭಿಮಾನ ಬಿಡೋದಕ್ಕಾಗಲ್ಲ. ಇವರು ನನ್ನ ಆತ್ಮ ಅಭಿಮಾನಕ್ಕೆ ಧಕ್ಕೆ ತರೋ ಹಾಗೆ ಮಾತಾಡಿದ್ರು. ಕೊನೆಗೆ ನನ್ಗ್ಯಾರು ದಿಕ್ಕಿಲ್ಲ ಅಂತಾನೂ ಹೇಳ್ಬಿಟ್ರು. ಈಗ ಯಾವ ಧೈರ್ಯದಲ್ಲಿ ಬಂದಿದ್ದಾರೋ ಹೋಗಿ ಈ ಬಂಗಾರನ ಅವ್ರ ಮನೇಲಿ ಬಚ್ಚಿಟ್ಕೊ ಅಂತ ಹೇಳು. ಬೀಗ್ರೆ, ಅವಾಗೇನೋ ಗೊತ್ತಿಲ್ದೆ ನಡೆದೋಯ್ತು, ಕ್ಷಮಿಸಿ ಅಂತ ಕೇಳ್ತಿದೀವಲ್ವಾ. ಈಗ್ಲೂ ನಿಮಗ್ ಕೋಪ ಕಡಿಮೆ ಆಗಿಲ್ಲ ಅಂದ್ರೆ ನಿಮ್ ಕಾಲಿಗೆ ಬೀಳು ಅಂದ್ರೂ ಬೀಳ್ತೀನಿ. ನಿಮ್ ಮಗನ್ ಕಾಲ್ ತೊಳೆದು ಕನ್ಯಾದಾನ ಮಾಡೋ ಭಾಗ್ಯ ನಮಗ್ ಕೊಡಿ. ಹೌದು ಅತ್ಗೆ, ಪಾಪ ಚಾರು ಅವಳ ಆಸೆನೆಲ್ಲ ಸೀನು ಮೇಲೆ ಇಟ್ಕೊಂಡಿದ್ದಾಳೆ. ನೀವೇ ಈ ಮದ್ವೆಗೆ ಒಪ್ಕೊಳ್ಳಿಲ್ಲ ಅಂದ್ರೆ ಅವಳ ಪರಿಸ್ಥಿತಿ ಏನು ಒಂದ್ಸಲ ಯೋಚನೆ ಮಾಡಿ. ಒಂದ್ಸಲ ಇವ್ರು ಕೊಡ್ತಿರೋ ಬಂಗಾರದ ಮೇಲೂ ಗಮನ ಹರಿಸಿ ಅತ್ಗೆ. ಆಮೇಲೆ ಚಾರು ಮದ್ವೆ ಆಗ್ಬೇಕು ಬೇಡವೋ ಅನ್ನೋದು ನಿಮಗ್ ಸೇರಿದ್ದು.
ಆಗಲ್ಲ ಪಾರ್ವತಿ, ನಮ್ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಿದೆ. ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೊಂಡು ಈ ಮದ್ವೆ ಮಾಡಕ್ಕಾಗಲ್ಲ. ಕೊನೆಗೆ ಈ ಬಂಗಾರ ನೋಡಿದ್ರು ಕೂಡ ನನ್ಗೆ ಇವ್ರು ಮಾಡಿರೋ ಅವಮಾನ ನೆನ್ಪಾಗತ್ತೆ ಹೊರತು ನನಗ್ ನೆಮ್ಮದಿ ಇರಲ್ಲ. ನಿನಗ್ ನೀನೇ ಸಾಟಿ ಕಣಯ್ಯ, ಈ ರಿಂಗು ಮುಂದೆ ಯಾರಿದ್ದಾರಯ್ಯ. ಏನ್ ತಂಗಮ್ಮ? ಅಣ್ಣ, ನಾನೀ ಮನೆಗೆ ಸೊಸೆಯಾಗಿ ಕಾಲಿಡೋದಕ್ಕೂ ಮುಂಚೆ ನನಗ್ ತಂಗಿ ಆದ್ರೂ, ಅಕ್ಕ ಆದ್ರೂ, ತಮ್ಮ ಆದ್ರೂ, ಅಣ್ಣ ಆದ್ರೂ ಎಲ್ಲರನ್ನೂ ನನ್ನ ಸಂಧ್ಯಾನಲ್ಲೇ ನೋಡ್ತಾ ಇದ್ದೆ. ದೇವರು ಸಂಧ್ಯನ ದೂರ ಮಾಡಿದ್ರು, ನಿಮ್ಮನ್ನ ನನ್ನ ಅಣ್ಣನ ರೂಪದಲ್ಲಿ ಹತ್ರ ಮಾಡಿದಾನೆ. ನಿಮಗ್ ರಾಖಿ ಕಟ್ಬೇಕು ಅಂತ ಬಂದಿದ್ದೀನಿ. ಅಮ್ಮ, ನಿನಗೆ ನಿನ್ನ ತಂಗಿ ಅಂದ್ರೆ ಎಷ್ಟು ಪ್ರೀತಿನೋ ನನಗೆ ಗೊತ್ತಮ್ಮ. ನನ್ನನ್ನು ಕೂಡ ನಿನ್ನ ತಂಗಿಗೆ ಹೋಲಿಸ್ತಿದ್ರೆ ಈ ಕಣ್ಣೀರೋ ನಿಲ್ಲಲ್ಲ ಅಮ್ಮ. ತಂಗಿಯಮ್ಮ, ನನ್ನ ಅದೃಷ್ಟ ಚೆನ್ನಾಗಿದ್ದು ಈ ಮನೆಗೆ ಅಳಿಯ ಆದೆ ಅಂತ ಸಂತೋಷ ಪಟ್ಟೆ. ಆದ್ರೆ ನೀನು ನಮ್ಮನ್ನ ಆಗ ಕಾಪಾಡಿದ್ದಕ್ಕೆ ನಾವೆಲ್ಲ ಇಲ್ಲಿ ಸಂತೋಷವಾಗಿದ್ದೀವಮ್ಮ. ನೀನು ಅಣ್ಣ ಅಂತ ಕರೆದಾಗ್ಲೆಲ್ಲ ನನಗೆ ಒಡಹುಟ್ಟಿದವರು ಯಾರು ಇಲ್ಲ ಅನ್ನೋ ನೋವನ್ನು ಕೂಡ ನಾನು ಮರ್ತೋಗ್ತೀನಮ್ಮ. ಅಮ್ಮ,